Hello everyone, you are watching News Insights. ಸೇರಿ ಜಮಖಂಡಿ ವೃತ್ತ ಬಾಗಲಕೋಟೆ ಜಿಲ್ಲೆ ಗೌಡ ಬಿರಾದರ್ ಸೇರಿ ಜಮಖಂಡಿ ವೃತ್ತ ಬಾಗಲಕೋಟೆ ಜಿಲ್ಲೆ ಗೌಡ ಬಿರಾದರ್ ಮತ್ತೊಂದು ಸಾರಿ ಜೋರದ ಚಪ್ಪಾಳೆಗಳು ಗೆಲ್ಲಿಸ್ತಾ ಇದೀಗ ಇಂಪಾರ್ಟೆಂಟ್ ದಿನ ನಿಮ್ಮೆಲ್ಲರಿಗೂ. ನಮ್ಮ ಬೋರ್ಡ್ನಲ್ಲಿ ಆಲ್ಮೋಸ್ಟ್ 20 ಇಯರ್ಸ್ ಫಾರ್ಮೇಷನ್ ಆದ ನಂತರ 20 ಇಯರ್ಸ್ ನಂತರ ಫಸ್ಟ್ ಟೈಮ್ ಬೋರ್ಡ್ ಎಂಪ್ಲಾಯೀಸ್ ಅಂತೂ ನಿಮ್ಮೆಲ್ಲರಿಗೂ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಲಾಗಿದೆ. ಆ್ಯಂಡ್ ಈ ಪ್ರಾಸೆಸ್ ತುಂಬ ಪಾರದರ್ಶಕವಾಗಿ ಆಗಿದೆ. ಆ್ಯಂಡ್ ಫುಲ್ ರೂಸ್ಟರ್ ಫಾಲೋ ಮಾಡಿ ಆ್ಯಂಡ್ ಅದರಲ್ಲಿ ನಮ್ಮ ಡಿಫ್ರೆಂಟ್ ಕ್ಯಾಟಗರೀಸ್ ತಮ್ಮಿಂದ ತುಂಬ ಜಾಸ್ತಿ ನಿರೀಕ್ಷೆ ಇದೆ. ಯಾಕಂದರೆ ಫಸ್ಟ್ ಟೈಮ್ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಟು ಪ್ರೂವ್ ಯುವರ್ ಸೆಲ್ಫ್ಸ್. ಸೊ ಅದಕ್ಕೆ ವಿ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ಯು. ಪ್ಲೀಸ್ ಟೇಕ್ ಇಟ್ ಇಂಪಾರ್ಟೆಂಟ್ಲಿ ದಟ್ ಇಟ್ಸ್ ನೋ ವರ್ಕ್ ಇನ್ ದ ಗವರ್ಮೆಂಟ್ ಇಸ್ ಸ್ಮಾಲ್ ಆರ್ ಬಿಗ್. ಏನು ವರ್ಕ್ ಕೊಡ್ತಾರೆ ಯು ಶುಡ್ ಡೂ ಇಟ್ ವಿತ್ ಲಾಟ್ ಆಫ್ ನಿಷ್ಠೆ ಆ್ಯಂಡ್ ಪ್ರಾಮಾಣಿಕವಾಗಿ ಮಾಡಬೇಕು. ಸಂತೋಷದ ಸಮಯದಲ್ಲಿ ನಮ್ಮ ಜೊತೆಗೆ ನಿಮ್ಮೆಲ್ಲರ ಜೊತೆಗೆ ನಿಮ್ಮವನು ನಾನು ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಪರಿಣಾಮ ಈಗ ತಾನೇ ತಮ್ಮದು ಸಚಿವರು ತಗೊಂಡಿದ್ದಾರೆ. ಸಚಿವ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗಿಯಾಗಕ್ಕೆ ಅವಕಾಶವನ್ನು ಸಿಕ್ಕಿದೆ. ಹಾಗೆ ತಮ್ಮೆಲ್ಲರಿಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಸಚಿವರು ಬರ್ತಿದ್ದಂಗೆ ನನಗೇನು ವಿಚಾರ ಗೊತ್ತಿಲ್ಲ, ಆದರೂ ನೀವು ಕೊಟ್ಟಿದ್ದೀರಿ ಮಾತನಾಡಲಿಕ್ಕೆ, ಭಾಳ ಸಂತೋಷ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಕಾರ್ಮಿಕ ಇಲಾಖೆಯನ್ನು ಅಂದ್ರೆ ಏನು ಅಂತಕ್ಕಂಥದ್ದನ್ನ ಕರ್ನಾಟಕ ರಾಜ್ಯದ ಮನೆ ಮಾತಾಗುವಂತೆ ಮತ್ತು ಕಾರ್ಮಿಕ ವರ್ಗವನ್ನು ಎಚ್ಚರಿಸ್ತಕ್ಕಂಥ ದೃಷ್ಟಿನಲ್ಲಿ ಒಂದು ಆಂದೋಲನವನ್ನೇ ನಡೆಸಿರ್ತಕ್ಕಂಥ ಕಾರ್ಮಿಕ ಸಚಿವರು, ಸರಳ ಸಜ್ಜನಿಕೆಗೆ ಹೆಸರಾದಂಥ ನಮ್ಮ ಸಂತೋಷ್ ಕುಮಾರ್ ಲಾಡ್ ಸಾಹೇಬ್ರವರೇ ಮತ್ತು ನಮ್ಮೆಲ್ಲ ಅಧಿಕಾರಿ ಬಂಧುಗಳೇ, ನಮ್ಮ MLC ಸಾಹೇಬ್ರೆ, ಭಾನುವರವರೇ ಮತ್ತು ಎಲ್ಲ ನನ್ನ ಆತ್ಮೀಯ ಕಾರ್ಮಿಕ ವರ್ಗದ ಮಕ್ಕಳಿಗೆ ಇವತ್ತು ಶಾಲೆಗಳನ್ನು, ವಸತಿ ಶಾಲೆಗಳನ್ನು ತೆರೆದು ಅಲ್ಲಿ ಕಾರ್ಮಿಕರ ಮಕ್ಕಳೇ ಆ ವಸತಿ ಶಾಲೆಯಲ್ಲಿ ಓದ್ತಕ್ಕಂಥ ಒಂದು ಬೃಹತ್ ಪ್ರಮಾಣದ ಯೋಜನೆಯನ್ನು ಮಾಡಿರ್ತಕ್ಕಂಥ ಆ ಜ್ಞಾನಾರ್ಜನೆ ಬಂದಂಥ ನಮ್ಮ ಸಚಿವರಿಗೆ ನಾವು ತುಂಬ ಹೃದಯದ ಧನ್ಯವಾದ. ಮತ್ತೆ ಬೋರ್ಡಿನ ಅಧಿಕಾರಿಗಳು 75 ಜನ ಅಧಿಕಾರಿ, 85 ಜನ ಅಧಿಕಾರಿ ಅಂತ ಒಂದು ಅವರಿಗೆ ಆದೇಶದ ಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿಟ್ಟಿದ್ದಾರೆ, ಇದು ಬಹುಶಃ ಸ್ವತಂತ್ರ ಭಾರತದಲ್ಲಿ ಇದು ಮೊದಲು ಅಂತೇಳಿ ನಾನು ತಿಳ್ಕೊತೇನೆ. ಸ್ವತಂತ್ರ ಭಾರತ ಬಂದ ಯಾರು ಕೊಟ್ಟಿರಲಿಲ್ಲ. ಇವತ್ತು ನೀವು ಮಾಡಿರ್ತಕ್ಕಂಥ ಈ ಸಾಧನೆ ನಿಜವಾಗ್ಲೂ. ನಿಮ್ಮ ಹೆಸರುಗಳನ್ನು ಹೇಳಿಕೊಂಡು ಈಗ ರವಿಚರಣವರಾದ ನಾನು ಭಾರತದ ವಿಚಾರದಲ್ಲಿ ಮತ್ತು ಕಾನೂನಿನ ಮೇರೆಗೆ ಏರ್ಪಟ್ಟ ಭಾರತದ ಸಂವಿಧಾನದ ವಿಚಾರದಲ್ಲಿ ಭಕ್ತಿಯಿಂದಲೂ ನಿಷ್ಠೆಯಿಂದಲೂ ನಡೆದುಕೊಳ್ಳುತ್ತೇನೆಂದು ಮತ್ತು ನನ್ನ ಹುದ್ದೆಗೆ ಸಂಬಂಧಪಟ್ಟ ಕರ್ತವ್ಯಗಳನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮತ್ತು ನಿಷ್ಠವಾಗಿ ನಡೆಯುತ್ತೇನೆ. ನಮ್ಮ ಹಿರಿಯರು, ಆತ್ಮೀಯರು, ಶಾಸಕರಾಗಿರ್ತಕ್ಕಂಥ ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಿವಲಿಂಗೌಡರು ಅಣ್ಣನವರು ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಮಾಡ್ತೇನೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅಕ್ಕನ ಸಮಾನಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಬಲ್ಕೇಶ್ ಭಾನುವರವರೇ, ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಸಲ್ರವರೇ,
ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿನ ಸೆಕ್ರೆಟರಿ ಆಗಿರ್ತಕ್ಕಂಥ ರವಿ ಚಣನ್ ಅವರೇ ವೇದಿಕೆ, ಒಂದು ನಮ್ಮ ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಸುಮಾರು 85 ಜನ, ಅಲ್ಲಿ ಯಾರು ಮಾತಾಡ್ತಾರೆ, ನಮ್ಮ ಸರ್ಕಾರದ ಆದೇಶ ನೀವು ಅಪಾಯಿಂಟ್ಮೆಂಟ್ ಲೆಟರ್ಗಳನ್ನು ಪಡೆದಿದ್ದಾರೆ. ಇವತ್ತು ಪ್ರಪ್ರಥಮದಲ್ಲಿ ನಿಮ್ಮೆಲ್ಲರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಬಹಳಷ್ಟು ಕಮ್ಮಿ ಸಂಖ್ಯೆ ಈ ಕರ್ನಾಟಕದಲ್ಲಿ, ಬಹಳಷ್ಟು ಕಮ್ಮಿ ಸಂಖ್ಯೆ ಎಲ್ಲಿ ಮಾತ್ರ ನಾವು ವಿಧಾನಸೌಧ ಒಳಗಡೆ ಬರ್ಬೋದು. MLA ಆಗಿರ್ಬೋದು, ಪಾರ್ಲಿಮೆಂಟ್ ಮೆಂಬರ್ಗಳಾಗಿರ್ಬೋದು, MLC ಆಗಿರ್ಬೋದು, ಇನ್ಕ್ಲೂಡಿಂಗ್ ಇವನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು. ನಮ್ಮಷ್ಟಿಗೆ ನಾವು ಐ ಕೆನಾಟ್ ಸ್ಟ್ಯಾಂಡರ್ಡ್ ಅಂಡ್ ಸೇ ನಾನೇ ಬಹಳ ಮೆರಿಟ್ನಲ್ಲಿ ಇದ್ದೀನಿ, ನಾನೇ ಬುದ್ಧಿವಂತ ಅಂತ ಹೇಳಕ್ ಬರಲ್ಲ. ನಮ್ಕಿನ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬುದ್ಧಿವಂತರಿದ್ದಾರೆ, ನಮ್ಕಿನ ಕಮಿಟೆಡ್ ಕೂಡ ಜನ ಇದ್ದಾರೆ. ನಮಗೆ ಇಂಥ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಫಾರ್ಚುನೇಟ್ ಅನ್ಕೋಬೇಕಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಮಾತನಾಡಕ್ ಹೋಗುದಿಲ್ಲ. ಬದಲಾವಣೆನ ಕಾಣ್ಬೇಕಂತಕ್ಕಂಥದ್ದು ಪ್ರತಿಯೊಬ್ಬರ ಕೂಗಿದೆ. ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ದಿನ ಬೆಳಗ್ಗೆ ಎದ್ರೆ ನಾವು ಮಾತನಾಡ್ತೀವಿ. ತಾವು ಕೂಡ ಅದೇ ಇಚ್ಛೆಯಿಂದ, ಅದೇ ಒಂದು ಮನಸ್ಥಿತಿಯಿಂದ ತಾವು ಇವತ್ತು ಈ ವ್ಯವಸ್ಥೆಯಲ್ಲಿ ಸೇರ್ಕೊಳ್ತಾ ಇದ್ದೀರಿ. ನಾನು ಯಾವಾಗಲೂ ಅಷ್ಟೇ ಹೇಳೋದು, ಎನಿ ಗೌರ್ಮೆಂಟ್ ಆಫೀಸರ್ ಎನಿ ಪೊಲಿಟಿಷಿಯನ್, ನಿಮ್ಮಲ್ಲಿ ಇಂಟೆಗ್ರಿಟಿ ಇಲ್ಲ, ನಿಮ್ಮಲ್ಲಿ ಸಿನ್ಸಿಯರಿಟಿ ಇಲ್ಲ, ನಿಮ್ಮಲ್ಲಿ ಪಂಚುಲಿಟಿ ಇಲ್ಲ ಅಂತಂದ್ರೆ ನಾವೇನು ಮಾಡಿದ್ರು ವ್ಯರ್ಥ. ಎಲ್ಲರೂ ಕರಪ್ಟ್ ಇದ್ದಾರೆ ಅಂತ ಹೇಳಕ್ ಬರಲ್ಲ, ಅಥವಾ ಎಲ್ಲರೂ ಹಾನೆಸ್ಟ್ ಅಂತ ಹೇಳಕ್ ಬರಲ್ಲ. ಈ ವ್ಯವಸ್ಥೆಯಲ್ಲಿ ನಿಮಗೆ 2 ದಾರಿಗಳಿದ್ದಾವೆ. ನೀವು ಕರಪ್ಟ್ ಆಗಿ ಹೋದ್ರು ಕೂಡ ಸಾವು ಕಾಣ್ತೀರಿ, ಸತ್ಯದ ಹಾದಿ ಹಿಡಿದು ಹೋದ್ರು ಕೂಡ ನೀವು ಸಾವನ್ನು ಕಾಣ್ತೀರಿ. ಇಟ್ ಇಸ್ ಯುವರ್ ಚಾಯ್ಸ್, ಬಟ್ ಡೆಫಿನೆಟ್ಲಿ ಡೆತ್ ಇಸ್ ಗೋಯಿಂಗ್ ಟು ಕಮ್ ಟು ಯು. ಬಿ ಶೂರ್, ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದ ವರ್ಲ್ಡ್. ಅದಕ್ಕೆ ನೀವೇನು ಒಂದು ಇಚ್ಛಾಶಕ್ತಿಯಿಂದ ಇವತ್ತು ಓದು ಕಲ್ತಿ ಎಕ್ಸಾಮ್ಗಳನ್ನ ಬರೆದು ರಾತ್ರಿ ಹಗಲು ಕಷ್ಟ ಬಿದ್ದು ಇವತ್ತು ನೀವು ಇಲ್ಲಿ ಸೇರ್ತಾ ಇದ್ದೀರಿ. ಇದ್ರೂ ಕೂಡ ನಮ್ಮಲ್ಲಿ ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾನುಕೂಲತೆ ಇದೆ. ಈವನ್ ಸ್ಮಾಲ್ ವಿಷಯಕ್ಕೂ ಕೂಡ ಇವತ್ತು ಜನರು ಆಫೀಸ್ಗಳಿಗೆ ಹರಿದಾಡಬೇಕು, MLA ಗಳ ಹತ್ರ ಹೋಗ್ಬೇಕು, DC ಗಳ ಹತ್ರ ಹೋಗಿ ಚೇಂಜ್ ಆಗಿ ಎಷ್ಟೇ ಆಫೀಸರ್ಗಳು ಬಂದ್ರು ಕೂಡ ಅಂತ ದೊಡ್ಡ ಬದಲಾವಣೆನ ನಾವೇನು ಕಾಣ್ತಾ ಇಲ್ಲ. ಅಂದ್ರೆ ಬದಲಾವಣೆ ಆಗಿಲ್ಲ ಅಂತ ಹೇಳೋದಿಲ್ಲ. ಎಸ್, ಫ್ರಮ್ 1947 ಟು ನಾವು ಬಹಳಷ್ಟು ಚೇಂಜ್ ಆಗಿದೆ. ಸಣ್ಣ ಒಂದು ಫಾಲ್ಟ್ ಅವಾಯ್ಡ್ ಮಾಡಿ ಕಾನ್ಶಿಯಸ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು, ಅದು ನಿಮ್ಮಲ್ಲಿ ಆ ಸ್ಟ್ರೆಂತು, ಆ ಕಾನ್ಫಿಡೆನ್ಸು, ಆ ಆಟಿಟ್ಯೂಡು, ಆ ಗ್ರಾಟಿಟ್ಯೂಡು, ಆ ಕಮಿಟ್ಮೆಂಟ್ ನಿಮ್ಮಲ್ಲಿ ಇರಬೇಕು. ನಿಮ್ಮಲ್ಲಿ ಕಮಿಟ್ಮೆಂಟ್ ಇಲ್ಲಾಂದ್ರೆ ನಾವು ಏನು ಭಾಷಣ ಮಾಡಿದ್ರು ಅಷ್ಟೇ ಇದೆ. ನೀವು ಏನು ಭಾಷಣ ಕೇಳಿ ಚಪ್ಪಾಳೆ ಹೊಡೆದ್ರು ಕೂಡ ಏನು ಬಹಳ ದೊಡ್ಡ ಬದಲಾವಣೆ ಆಗೋದಿಲ್ಲ. ದಯಮಾಡಿ ನಿಮ್ಮಲ್ಲಿ ಫಸ್ಟ್ ಮಾನವತೆ ಇರಬೇಕು, ನಿಮ್ಮಲ್ಲಿ ಪೇಷನ್ಸ್ ಇರಬೇಕು. ಯಾರೇ ಬಂದ್ರೆ, ಯಾವುದೇ ತೊಂದರೆಯಲ್ಲಿ ಬಂದಾಗ, ಯಾವುದೇ ರೆಫರೆನ್ಸ್ ಬಂದ್ರೆ ಪೇಷನ್ಸ್ ಇಟ್ಕೊಂಡು ಅದನ್ನ ಅಟೆಂಡ್ ಮಾಡ್ತಕ್ಕಂಥದ್ದು ಮೊದಲನೇ ನೀವು ಕಲಿಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ.